ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಇದೀಗ ಬಂದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಡೇಟನ್ನು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಏನಿದು ನ್ಯೂಸ್ ಅಂತ ಅಂದರೆ ನೀವೀಗ ಆಲ್ರೆಡಿ ಇದನ್ನು ಓದ್ಕೊಂಡಿರ್ಬೋದು. ಆದರೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಏನಪ್ಪ ಅಂತಂದರೆ ನೋಡಿ, ಇದು ಕಂಪ್ಲೀಟಾಗಿ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇವರಿಗೆ ಬರೆದಂಥದ್ದು. ಸೊ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅಂದರೆ, ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂತಹ ಪ್ರಾಂಶುಪಾಲರು ಹಾಗೆಯೇ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳುವ ಕುರಿತು ಈ ಒಂದು ವಿಷಯದ ಕುರಿತಾಗಿ ಏನು ಮಾಡಲಾಗಿದೆ, ಒಂದು ಪತ್ರವನ್ನು ನಾವೀಗ ನೋಡ್ಬೋದು. ಸೊ ಏನಿದೆ ಅಂತಂದರೆ, ಈಗಾಗಲೇ ನಿಮಗೆ ಗೊತ್ತಿದೆ UGCಯಿಂದ ಏನಾಗಿತ್ತು ಅಂತಂದರೆ ನೇಮಕಾತಿಗಳನ್ನು ಮಾಡಿಕೊಳ್ಬೇಕು ಅಂತೇಳಿ ಒಂದು ಆಜ್ಞೆಯನ್ನು ಕೂಡ ಆಗಿತ್ತು. ಅದಕ್ಕೆ ಆರ್ಥಿಕ ಇಲಾಖೆಯ ಒಂದು ಒಪ್ಪಿಗೆ ಸೂಚಿಗೆಯನ್ನು ಕೊಡಬೇಕಾಗಿತ್ತು. ಬಟ್ ಇವತ್ತು ಆರ್ಥಿಕ ಇಲಾಖೆ ಏನು ಮಾಡಿದೆ ಅಂತಂದರೆ ಇದಕ್ಕೆ ಒಪ್ಪಿಗೆಯನ್ನು ಸಮ್ಮತಿಸಿದೆ. ನಮ್ಮ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರ್ತಕ್ಕಂತಹ 310 ಪ್ರಾಂಶುಪಾಲರು, ಸೊ 45 ಪೋಸ್ಟ್ HKಯಲ್ಲಿ ಹಾಗೆಯೇ 265 ನಾನ್ HKಯಲ್ಲಿ ಬರ್ತಕ್ಕಂತಹ ಪ್ರಾಂಶುಪಾಲರ ಹುದ್ದೆಗಳು, ಹಾಗೆಯೇ 1242 ಸಹಾಯಕ ಪ್ರಾಧ್ಯಾಪಕರು, ಅದರಲ್ಲಿ 221 HK ಹಾಗೆಯೇ 1021 ನಾನ್ HK, ಈ ಎಲ್ಲ ಹುದ್ದೆಗಳು ಸೇರಿದಂತೆ ಒಟ್ಟಾರೆ 1552 ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಅಥವಾ ಆರ್ಥಿಕ ಇಲಾಖೆಯು ಮಂಡಿಸಿದಂತಹ ಒಂದು ಮಾಹಿತಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕ್ಲಿಕ್ ಮಾಡಿ ನಮ್ಮ ಒಂದು ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಪಡ್ಕೊಳ್ಬೋದು. ನೋಡಿ, ಇಲ್ಲಿ ಈ ಮಾಹಿತಿಯನ್ನು ನೀವು ಇಲ್ಲಿ ಕಾಣ್ಬೋದು. ನಾನು ಅದೇ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ಸೊ ಪ್ರಸ್ತುತ ಉಲ್ಲೇಖ 3ರ ಪತ್ರ ಹಾಗೆಯೇ ಉಲ್ಲೇಖ 4ರ ಏಕಕಡತದಲ್ಲಿನ ಪ್ರಸ್ತಾವನೆಯನ್ನು ಇಲ್ಲಿ ಪರಿಶೀಲಿಸಲಾಗಿದ್ದು, ಅದರಂತೆಯೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರ್ತಕ್ಕಂತಹ 310 ಪ್ರಾಂಶುಪಾಲರು ಹಾಗೆಯೇ 1242 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಉಲ್ಲೇಖ 1 ಮತ್ತು 2ರಲ್ಲಿ ಹೊರಡಿಸಿರುವಂತಹ ವಿಶೇಷ ನೇಮಕಾತಿ ನಿಯಮಗಳ ಅನ್ವಯ ನೇರ ನೇಮಕಾತಿ ಮೂಲಕ ಭರ್ತಿಯನ್ನು ಮಾಡುವ ಒಂದು ಪ್ರಕ್ರಿಯೆಯನ್ನು ಆರಂಭಿಸಲು ಸರ್ಕಾರದ ಅನುಮತಿ ನೀಡಲಾಗಿದೆ ಎಂದು ತಮಗೆ ತಿಳಿಸಲು ನಿರ್ದೇಶಿಸುತ್ತೇನೆ. ಸೊ ಈ ರೀತಿಯಾಗಿ ಈ ಒಂದು ಪತ್ರಿಕೆಯಲ್ಲಿ ನಾವು ಇದನ್ನು ವೀಕ್ಷಣೆ ಮಾಡ್ಬೋದು. ಈ ನೋಟಿಫಿಕೇಶನ್ ಮೂಲಕ ನೀವೇನೆಲ್ಲ ತಿಳ್ಕೊಳ್ಬೋದಪ್ಪ ಅಂತಂದರೆ, ಆರ್ಥಿಕ ಇಲಾಖೆಯು ಸಂಪೂರ್ಣವಾಗಿ ನಿಮ್ಮ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರ್ತಕ್ಕಂತಹ ಸುಮಾರು 1552 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಬಹುದು ಅಂತ ಆರ್ಥಿಕ ಇಲಾಖೆ ಅನುಮತಿಯನ್ನು ನೀಡಿದೆ. ಸೊ ಸ್ಪರ್ಧಾರ್ಥಿಗಳೇ ತಡ ಮಾಡಲಾರ್ದಂಗೆ ನಿಮ್ಮ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡಿ. ತಡ ಇಲ್ದಂಗೆ ಬೇರೆಲ್ಲ ನೇಮಕಾತಿಗಳು ಕೂಡ ನಿಮ್ಮ ಕಣ್ಣ ಮುಂದೆ ಬರ್ತಾ ಹೋಗುತ್ತೆ. ಆರ್ಥಿಕ ಇಲಾಖೆನೂ ಕೂಡ ಒಪ್ಪಿಗೆಯನ್ನು ನೀಡ್ತಾ ಹೋಗುತ್ತೆ. ಇದರಂತೆಯೇ TET ಹಾಗೆಯೇ GPSTR ನೇಮಕಾತಿಗಳು ಹಾಗೆಯೇ 1 to 5th ನೇಮಕಾತಿಗಳು ಮುಂದುವರೆದು HSTR ನೇಮಕಾತಿಗಳ ಒಂದು ನಿರೀಕ್ಷೆಯನ್ನು ನೀವೀಗ ಮಾಡಬಹುದು. ಇದೊಂದು ನಿಮಗೆ ಕ್ಲೂ ಇದ್ದಂಗೆ. ಹಾಗಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಆದಷ್ಟು ಬೇಗ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ. ಈ ಒಂದು ನೋಟಿಸನ್ನು ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾವು ಶೇರ್ ಮಾಡಿರ್ತೀವಿ. ಯಾರಿಗೆಲ್ಲ ನೀವು ನೋಡಬೇಕು ಅಂತ ಅನಿಸುತ್ತೋ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.